ಬಾಗೇಪಲ್ಲಿಯ ಗ್ರಾಮ ದೇವತೆ ಗಂಗಮ್ಮ ದೇವಿಯ 37ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಶನಿವಾರ ರಾತ್ರಿ ಅದ್ಧೂರಿಯಾಗಿ ನಡೆಯಿತು. ಪಟ್ಟಣದ ಶ್ರೀ ಗಂಗಮ್ಮ ದೇವಾಲಯದಿಂದ ಹೂವಿನ ಕರಗ ಹೊತ್ತ ಮೇಲೂರಿನ ಧರ್ಮೇಂದ್ರ ಶನಿವಾರ ರಾತ್ರಿಯೆಲ್ಲ ಪಟ್ಟಣದಲ್ಲಿ ಸುತ್ತಾಡಿ ವಿವಿಧ ನೃತ್ಯಗಳನ್ನು ಮಾಡಿ ಭಾನುವಾರ ಬೆಳಿಗ್ಗೆಯವರೆಗೂ ಮುಂದುವರಿಸಿದರು. ಈ ಕರಗ ಮಹೋತ್ಸವವನ್ನು ಸಹಸ್ರಾರು ಭಕ್ತರು ಕಣ್ತುಂಬಿಕೊಂಡರು. ತಮಟೆ ಹಾಗೂ ವಾದ್ಯದ ನಾದಕ್ಕೆ ತಕ್ಕಂತೆ ಕರಗ ಹೊತ್ತವರು ಹೆಜ್ಜೆ ಹಾಕಿದರು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮತ್ತು ಶೀಲಾ ಸುಬ್ಬಾರೆಡ್ಡಿಯವರು ಶ್ರೀ ಗಂಗಮ್ಮ ದೇವಿಯ ಹೂವಿನ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಈ ವೇಳೆ ದೇವಾಲಯದಿಂದ ಕರಗ ಹೊತ್ತ ವ್ಯಕ್ತಿ ಹೊರ ಬರುತ್ತಿದ್ದಂತೆ ವೈನಿ ಕುಲದ ಕುಲಸ್ಥರು ಡಮರುಗದ ನಾದ ಹಾಗೂ ಗೆಜ್ಜೆ ಸಪ್ಪಳದ ಜೊತೆಗೆ ಭಕ್ತರು ಗೋವಿಂದ ಜಯಘೋಷ ಮೂಲಕ ಕರಗವನ್ನು ಸ್ವಾಗತಿಸಿದರು. ಇದೇ ವೇಳೆ ನೂರಾರು ಮಂದಿ ವೀರಕುಮಾರರು ಗೋವಿಂದ ಎನ್ನುತ್ತಾ ಕತ್ತಿಯಲ್ಲಿ ಎದೆಗೆ ಗೀಚಿಕೊಂಡು ಹಲಗು ಸೇವೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಯುದ್ಧದಲ್ಲಿ ವೀರಮರಣ ಹೊಂದ ಮುರಳಿ ನಾಯಕ್ ಅವರಿಗೆ ಶಾಸಕ ಸುಬ್ಬಾರೆಡ್ಡಿ ಮತ್ತು ಅವರ ಅಭಿಮಾನಿಗಳು ಶ್ರದ್ಧಾಂಜಲಿ ವಹಿಸಿ ಮೌನ ಆಚರಿಸಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಈ ಬಾಗೇಪಲ್ಲಿ ಪಟ್ಟಣದಲ್ಲಿ 62ನೇ ವರ್ಷದ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ನೀವೇ ನೋಡಿ ಜನಸಮೂಹ ಹೆಂಗೆ ಸೇರಿದ್ದಾರೆ. ಎಲ್ಲರೂ ತುಂಬ ಅದ್ಧೂರಿಯಾಗಿ ಖುಷಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗ್ತಿದೆ. ಬೆಳಗಿಂದ ಸಾಯಂಕಾಲದ ತನಕ ಜನಸಮೂಹ ತುಂಬ ಚೆನ್ನಾಗಿ ನಡೀತಾ ಇದೆ.